ಬಡವನಯ್ಯ ಒಳ್ಳವರು ಶಿವಾಲಯ ಬರಿದೆ ಮಾತೆ ಕೆನ್ನು ಅರಿತು ಬೇಡುವೆ. ಈಗ ನಾನು ಮತ್ತೆ ತಂಡದವ್ರನ್ನ ಕೇಳ್ಕೊತಾ ಇದ್ದೀನಿ. ಸಭೆ ಆರಂಭ ಆಗ್ತಾ ಇದೆ. ಸಭೆಯ ಹೊರಗಡೆ ಇರುವಂತ ನಿಂತಿರುವಂತವರು, ಸಭಾಂಗಣದ ಹೊರಗಡೆ ಇರುವಂತವ್ರು ದಯಮಾಡಿ ಎಲ್ಲರೂ ಹೊರಗಡೆ ಕಳಿಸಿ. ಎಲ್ಲರೂ ಕುಳಿತು ಕಾರ್ಮಿಕರಿಗೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಇನ್ನೂ ಜೋರಾದ ಶಬ್ದ ಬರಬೇಕು. ಎಲ್ಲ ಪೌರಕಾರ್ಮಿಕರ ಪ್ರತಿ ವರ್ಷದಂತೆಯೂ ಸಹ ಸರ್ಕಾರದ ಆದೇಶದಂತೆ ಈ ದಿನ ಪೌರಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಿ, ಈ ದಿನ ನನ್ನ ಸುದೇ ದಿನ ಅಂತ ಅಂದ್ಕೊಂಡಿದ್ದೀನಿ, ನನ್ನ ಪುಣ್ಯ ದಿನ ಅಂತ ಅಂದ್ಕೊಂಡಿದ್ದೀನಿ. ಕಾರಣ ಇವತ್ತು ನನ್ನ ಪೌರಕಾರ್ಮಿಕರಿಗೆ ಭಗವಂತನಿಗೆ ಮನಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಒಂದು ಕಡೆ ಡಾಕ್ಟರ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಜೀವನ ಸಾರ್ಥಕವಾಗುವುದು ನಾವು ಎಷ್ಟು ಸುಖಕ್ಕೂ ಸಹ ಮೊದಲ ಬಾರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಪುಷ್ಪವತಿ ಮೇಡಮ್, ಡಾಕ್ಟರ್ ರೇಖಾ ಮೇಡಮ್ ದಯಮಾಡಿ ವೇದಿಕೆಗೆ ಬರಬೇಕು. ಮಾಜಿ ಅಧ್ಯಕ್ಷದ ಮಾರಪ್ಪನವರು ದಯಮಾಡಿ ವೇದಿಕೆಗೆ ಆದರೂ ಚನ್ನಬಸಪ್ಪನವರು ಅತ್ಯಮೂಲ್ಯವಾದಂಥ ಸಲಹೆಗಳನ್ನು ಕೊಡ್ತಾ ಎಲ್ಲರನ್ನೂ ಗೌರವಿಸುವಂತಹ, ಎಲ್ಲರನ್ನೂ ಪ್ರೀತಿ ಪಡುವಂತಹ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ದಸರಾ ಕಾರ್ಯಕ್ರಮ ಇರಲಿ ಅಥವಾ ಇನ್ಯಾವುದೇ ಕಾರ್ಯಕ್ರಮ, ಅದರಲ್ಲೂ ವಿಶೇಷವಾಗಿ ಪೌರಕಾರ್ಮಿಕರ ದಿನಾಚರಣೆ ದಿನ ಪ್ರತಿಯೊಂದು ಸಹ ಮಾದರಿಯ ನಡವಳಿಕೆಗಳ ಮೂಲಕ ನಮ್ಮನ್ನು ಉರಿದುಂಬಿಸ್ತಾ ಮಾರ್ಗದರ್ಶನವನ್ನು ನೀಡ್ತಾ ಈ ಶಾಸಕರಾಗಿ ಈ ಪೌರಕಾರ್ಮಿಕರ ಆಶೀರ್ವಾದ ಅಂತ ಕಾಣಿಸುತ್ತೆ ಇವರು ಶಾಸಕರಾಗಿದ್ದು ಅಂತ ನನ್ನ ಭಾವನೆ. ಏಕೆಂದರೆ ಅಷ್ಟೊಂದು ಪ್ರೀತಿಯನ್ನು ಪಟ್ಟಿರುವಂಥದ್ದು ಅವರ ಪುಣ್ಯ, ಅವರ ಒಂದು ಆರೈಕೆ ಇವರನ್ನು ಈ ಮಟ್ಟಕ್ಕೆ ಕೊಂಡೊಯ್ತು ಅನ್ನೋದು ನನ್ನ ಭಾವನೆ. ಅವರು ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರೋದು ನಮ್ಮೆಲ್ಲರಿಗೂ ಸಂತೋಷ. ಅವರು ಈ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತೇಳಿ ಪೌರಸೇವಾ ನೌಕರರ ಸಂಘ ಮಹಾನಗರ ಪಾಲಿಕೆಯ ಪರವಾಗಿ ಅವರನ್ನು ವಿನಂತಿ ಮಾಡ್ಕೊಂಡ ಆಗ ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳಲಿಕ್ಕೆ ಬಂದಿದ್ದಾರೆ. ನಿಮ್ಮ ಜೋರಾದ ಕಾರ್ಮಿಕರ ಬಗ್ಗೆ ವಿಶೇಷ ಕಾಳಜಿ, ಅವ್ರ ಜೊತೆ ನಾನು ಒಬ್ಬ ಭಾಗಿ ಅನ್ನೋ ಭಾವನೆಗಳನ್ನು ಇಟ್ಕೊಂಡು ಅತ್ಯಂತ ಪ್ರೀತಿಯಿಂದ ನಮ್ಮನ್ನು, ಅವರ ಅಭಿವೃದ್ಧಿಯನ್ನು, ಅವರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಸದಾ ಕಾಲಗಳು ಸಹ ಅವರ ಬೆನ್ನೆಲುಬಾಗಿ ನಿಲ್ತಾ ಇರುವಂಥ ವ್ಯಕ್ತಿತ್ವ, ಒಳ್ಳೆಯ ನಾಯಕತ್ವವನ್ನು ನಾವು ಪಡೆದಿದ್ದೀವಿ. ಈ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಲಿಕ್ಕೆ ಕಾರಣ ಅವರು ಸಹ ಅಂದರೆ ತಪ್ಪಾಗಲಿಕ್ಕಿಲ್ಲ. ದಯಮಾಡಿ ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ನನ್ನ ಗೆಳೆಯನಾದಂಥ ಶ್ರೀಯುತ ಉಪಾಧ್ಯಕ್ಷರು ಶ್ರೀಯುತ ಕುಮಾರ್ ಅವರು ಸಹ ಹಾಗೆ ಪುಟ್ಟಣ್ಣಯ್ಯ ಸರ್, ಸಿ ಎ ಒ ಆದಂಥ ಡಕ್ಕಣಕ್ಕ ಸರ್, ಲೀಗಲ್ ಆಫೀಸರ್ ಆದಂಥ ಚನ್ನಬಸಪ್ಪ ಸರ್, ಹಾಗೂ ಎಲ್ಲ ಗಣ್ಯರಿಗೂ ಹಾಗೂ ಪೌರಸೇವಾ ನೌಕರರ ಸಂಘದ ಎಲ್ಲ ಆಡಳಿತ ವರ್ಗಕ್ಕೂ ಹಾಗೂ ಅಧಿಕಾರಿ ವೃಂದಕ್ಕೂ ಕುವೆಂಪು ರಂಗಮಂದಿರ ಆಡಳಿತಾಧಿಕಾರಿಗಳಿಗೂ ಸಹ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿರುವಂಥ
ಈ ಒಂದು ಎಲ್ಲ ಮೋಹನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಅವರಿದ್ದಾರೆ, ಸ್ವಾಗತವನ್ನು ಕೋರ್ತಾನೆ. ಶ್ರೀ ಮಂಜಣ್ಣ ಖಜಾಂಜಿರವರು ಸುಸ್ವಾಗತವನ್ನು ಕೋರ್ತಾನೆ. ಶ್ರೀ ದಯಮಾಡಿ ಎಲ್ಲರಿಗೂ ಕೂಡ ಇದು ಮಾಡಬೇಕು. ತುಷಾರ್ ಅವರಿಗೆ ಜೋರು ಚಪ್ಪಾಳೆ ಮೂಲಕ ಸುಸ್ವಾಗತವನ್ನು ಕೋರ್ತಾನೆ. ಅದೇ ರೀತಿ ಶ್ರೀ ಮೋಹನ್ ಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಗಳು ದಯಮಾಡಿ ಇದು ಮಾಡಬೇಕು. ಕೆ ಮಂಜಣ್ಣ ಖಜಾಂಜಿ ಒಂದು 2-3 ಜನ ತೊಗೊಂಡು ಬನ್ನಿ ಬೇಗ ಬೇಗ. ಶ್ರೀ ಮಂಜಣ್ಣ ಖಜಾಂಜಿರವರು ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾನೆ. ಶ್ರೀ ST ವಸಂತಕುಮಾರ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾನೆ. ದಯಮಾಡಿ ಮುಂದೆಗಡೆಯಿಂದ ಹಾಕ್ಕೊಂಡು ಬನ್ನಿ, ಮುಂದೆಗಡೆ ನೋಡಿ. ಶ್ರೀ ಲೋಹಿತ್ ಯಾದವ್ ಪಾಪಚಿ ಗಂಡ ಮತ್ತು ಹೆಂಡತಿ ದಂಪತಿ ಇಬ್ಬರೂ ಕೂಡ ನಮ್ಮ ಪೌರ ಸೇವೆಗೋಸ್ಕರ ಮೀಸಲಾಗಿಟ್ಟಿದ್ದಾರೆ, ತ್ರಿವೇಣಿ ಮೇಡಮ್ ಮತ್ತು ಲೋಹಿತ್ ಕುಮಾರ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾನೆ. ಶ್ರೀ SR ನಾಗೇಶ್ ಬಗ್ಗೆ ಹೆಚ್ಚಿಗೆ ಹೇಳೋಂಗಿಲ್ಲ, ಓಕೆ, ಸ್ವಾಗತವನ್ನು ಕೊಡ್ತಾನೆ ನಿರ್ದೇಶಕರು. ಶ್ರೀ C ಮಾರುತಿರವರು ಅವ್ರಿಗೂ ಕೂಡ ಚಪ್ಪಾಳೆ ಮೂಲಕ ಸುಸ್ವಾಗತವನ್ನು ದಯಮಾಡಿ ಜೋರು ಚಪ್ಪಾಳೆ ಬರಲಿ ನಿಮ್ಮೆಲ್ಲರ ಪರವಾಗಿ. ಎಲ್ಲರೂ ಕೂಡ ನೇರ ಧ್ವನಿಯನ್ನು ಎತ್ತಲಿಕ್ಕೆ ಆಗೋದಿಲ್ಲ, ಆ ಧ್ವನಿಯ ಒಂದು ಭಾಗವಾಗಿ ತಾವು ಒಂದು ಸಂಘದಲ್ಲಿ ನಿರ್ದೇಶಕರನ್ನು ಆಯ್ಕೆ ಮಾಡಿರ್ತಾರೆ. ಇಂದು ಸೇವೆ ಮಾಡೋ ಭಾಗ್ಯ ಅವ್ರದ್ದು, ಮುಂದೆ ಕೂಡ ಸೇವೆ ಮಾಡುವ ಭಾಗ್ಯ ನಮಗೂ ಕೂಡ ಸಿಕ್ಕುತ್ತೆ. ಸೊ ಹಾಗಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂಥದ್ದು. ಶ್ರೀ ಮಣ್ಣೆ ನರಸಿಂಹಯ್ಯ ಸಂಘಟನಾ ಕಾರ್ಯದರ್ಶಿಗಳು ದಯಮಾಡಿ ಎದ್ದು ನಿಂತು ಅವರಿಗೆ ಗೌರವ ಸಲ್ಲಿಸಬೇಕು. ಅದೇ ರೀತಿ ಶ್ರೀ SG ಮಂಜಣ್ಣ ಅತ್ಯಂತ ಸೀನಿಯರ್ ಒನ್ ಆಫ್ ದಿ ಪೌರಕಾರ್ಮಿಕರು, ಅವ್ರಿಗೂ ಕೂಡ ದೊಡ್ಡಗಳು. SM ಸುನೀಲ್ ಕುಮಾರ್ ಡೈರೆಕ್ಟರ್, ಅವ್ರಿಗೂ ಕೂಡ ಸುಸ್ವಾಗತವನ್ನು ಕೋರ್ತೇನೆ. ಬಹಳ ಮುಖ್ಯವಾಗಿ ಶ್ರೀ BN ವೇಣುಗೋಪಾಲ್ರವರು ಯಾವಾಗಲೂ ಕೂಡ ಪೌರ ಸೇವಾ ನೌಕರರ ಸಂಘದ ವಿಷಯ ಬಂದಾಗ ತಮ್ಮ ಮಾತುಗಳಲ್ಲಿ ಇದರಲ್ಲಿ ಅವರು ಮಾಡ್ತಿರ್ತಾರೆ. ಶ್ರೀ ವೇಣುಗೋಪಾಲ್ರವರಿಗೂ ಕೂಡ ನಿರ್ದೇಶಕರು, ಅವ್ರಿಗೂ ಕೂಡ ಸುಸ್ವಾಗತವನ್ನು ಕೋರ್ತಾನೆ. ಅವರಿಗೆ ಯಾವಾಗಲೂ ಕೂಡ ಮಂಚೂಣಿಯಲ್ಲಿ ತಮ್ಮ ವಾಟ್ಸಪ್ ಸಂದೇಶಗಳ ಮೂಲಕ ಹಲವಾರು ಅರಿವನ್ನು ಮೂಡಿಸ್ತಾರೆ ಪೌರಕಾರ್ಮಿಕರ ನಾಯಕ. ಡೈರೆಕ್ಟರ್ ನಮ್ಮ ಇಂಜಿನಿಯರ್ ಕೂಡ. ಲಕ್ಷ್ಮಣ ನಿರ್ದೇಶಕರು, ಅವ್ರಿಗೂ ಕೂಡ ಸುಸ್ವಾಗತವನ್ನು ಕೋರ್ತಾನೆ. ಆಯ್ಕೆ ಮಂಡಳಿಯಲ್ಲೇ ತೋರಿಸ್ಬಿಡ್ತಾರೆ 23 ಜನದಲ್ಲಿ. ಸನ್ಮಾನ್ಯ ಶ್ರೀ ಜುಬೇರುಲ್ಲಾರವರು ಡೈರೆಕ್ಟರ್, ಅವ್ರಿಗೂ ಕೂಡ ಚಪ್ಪಾಳೆ ಮೂಲಕ ನಾಂದಿ ಮಾಡಿದವರು ಶ್ರೀ ಬೆಂಚಾಳಿ, ಅವ್ರಿಗೂ ಕೂಡ ಚಪ್ಪಾಳೆ ಮೂಲಕ ಸುಸ್ವಾಗತವನ್ನು ಕೋರ್ತಾನೆ. ಸಂತೋಷ್ R ಡೈರೆಕ್ಟರ್, ಅವ್ರಿಗೂ ಕೂಡ ಇದು ಮಾಡಿದ್ರು ಹೆಚ್ಚು ನಿರ್ದೇಶಕರಾಗಿ ಬರಬೇಕು ಅನ್ನೋದು ನನ್ನ ಕಾಳಜಿ. ಅದೇ ಥರ ರೇಣುಕಾ ಕೇಶವಮೂರ್ತಿ ಡೈರೆಕ್ಟರ್, ರೇಣುಕಾ ಮೇಡಮ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾನೆ. ಡಾಕ್ಟರ್ ರೇಖಾರವರು ಕಾರ್ಪೊರೇಷನ್ ಆರೋಗ್ಯಾಧಿಕಾರಿಗಳು ಮತ್ತು PRO ಅವರು ಅವ್ರಿಗೂ ಸ್ವಾಗತವನ್ನು ಕೋರ್ತಾನೆ. ಎಲ್ಲರೂ ಒಳಗೆ ಬರಬೇಕು. ಪೌರ ಕಾರ್ಮಿಕರಿಗೆ ಸೌಂಡ್ ಇಲ್ಲ. ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ಪೌರ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ, ಈಕರ ಜೀವನಾಡಿಗಳು ಆದಂತಹ ಮಾನ್ಯ ಚನ್ನಬಸಪ್ಪನವರೇ, ಹಾಗೆ ಪೌರ ಕಾರ್ಮಿಕರಿಗಾಗಿ ದುಡಿತಿರುವಂತಹ ಪೌರ ಕಾರ್ಮಿಕರ ಎಲ್ಲ ಕಷ್ಟ ಸುಖಗಳನ್ನು ಹತ್ತಿರದಿಂದ ಬಲ್ಲವರಂತೂ ಆದಂತಹ ನಮ್ಮೆಲ್ಲರ ನೆಚ್ಚಿನ ಆಯುಕ್ತರಾದಂಥ ಮಾಯಣ್ಣಗೌಡ್ರೆ, ಇವರಿಬ್ಬರೂ ಸಹ ಪೌರ ಕಾರ್ಮಿಕರಿಗಾಗಿ ಜೋಡೆತ್ತುಗಳಾಗಿ ದುಡಿತಿರುವುದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗೆ ಈ ಒಂದು ಪೌರ ಕಾರ್ಮಿಕ ದಿನಾಚರಣೆಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಅಧಿಕಾರಿ ವೃಂದದ ಮಿತ್ರರೇ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಬೇರೆ ಬೇರೆ ಇಲಾಖೆಯ ಅಧಿಕಾರಿ ವರ್ಗದವರೇ, ನೌಕರರೇ ಹಾಗೂ ವಿವಿಧ ಸಂಘಟನೆಯ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಪತ್ರಿಕಾ ಮಾಧ್ಯಮದವರೇ ಹಾಗೂ ರಕ್ಷಣಾ ಇಲಾಖೆಯವರೇ, ಹಾಗೆ ನನ್ನೆಲ್ಲ ನೆಚ್ಚಿನ ಪೌರ ಕಾರ್ಮಿಕರೇ ಹಾಗೂ ಅವರ ಕುಟುಂಬ ವರ್ಗದವರೇ, ಇವತ್ತು ವಿಶೇಷವಾಗಿ ನಾವು ಪ್ರಾಸ್ತಾವಿಕ ಭಾಷಣವನ್ನು ಸಿದ್ಧಪಡಿಸಬೇಕಾದ್ರೆ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳವರಲ್ಲಿ ಭಾಳ ಪ್ರಮುಖವಾದಂಥ ವಿಚಾರಗಳನ್ನು ಪ್ರಸ್ತಾವನೆ ಮಾಡುವ ಅನ್ನೋದು ಇತ್ತು. ಆದರೂ ಪರವಾಗಿಲ್ಲ, ಯಾಕೆ ಅಂತ ಹೇಳಿದ್ರೆ ನಮ್ಮ ಆಯುಕ್ತರು ಮಾಯಣ್ಣಗೌಡರು ಹಾಗೂ ಶಾಸಕರಲ್ಲೂ ಸಹ ಆ ಕೆಲಸ ಖಂಡಿತ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಜಾತಿ ಕೇವಲ
ಕೆಲಸದ ಆಧಾರದ ಮೇಲೆ ಮಾಡಿದ ವಿಭಜನೆಯಲ್ಲ, ಅದು ಶ್ರಮಿಕರ ವಿಭಜನೆಯೂ ಸಹ ಆಗಿದೆ. ಬಂಧುಗಳೇ, ನಮ್ಮೆಲ್ಲರ ವ್ಯಕ್ತಿಗತ ಘನತೆ, ಸ್ವಾಭಿಮಾನ, ಹಕ್ಕು ಮತ್ತು ನ್ಯಾಯವು ನೆಲೆಗೊಳಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರನ್ನು ಸ್ಮರಿಸುತ್ತಾ ಎಲ್ಲರಿಗೂ ಪೌರ ಕಾರ್ಮಿಕ ದಿನಾಚರಣೆಯ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತೇನೆ. ಈ ಸಮಾಜದ ಅಭಿವೃದ್ಧಿಯನ್ನು ಅಳೆಯಲು ರಸ್ತೆ, ಸೇತುವೆ, ಕಟ್ಟಡಗಳು, ರಾಜಕೀಯ ವ್ಯವಸ್ಥೆ ಅಷ್ಟೇ ಸಾಲದು. ಇಲ್ಲಿ ವಾಸಿಸುವ ಜನರ ಆರೋಗ್ಯ ಬಹಳ ಮುಖ್ಯ. ಇಂತಹ ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟುವಲ್ಲಿ, ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಶ್ರಮ ಮತ್ತು ತ್ಯಾಗದಿಂದ ಮಾತ್ರ ಸಾಧ್ಯ ಎಂಬ ಸತ್ಯವನ್ನು ಯಾರೂ ಮರೆಯಬಾರದು. ಗಡಿಯಲ್ಲಿ ನಮ್ಮ ಯೋಧರು ದೇಶ ಕಾಯ್ದರೆ ದೇಶದ ಒಳಗೆ ನಾಗರಿಕ ಸಮಾಜದ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಪೌರ ಕಾರ್ಮಿಕರ ಸೇವೆ ಅಪ್ರತಿಮ ದೇಶ ಪ್ರೇಮವೂ ಆಗಿದೆ. ಸರ್ಕಾರದ ಮತ್ತು ನಾಗರಿಕರ ಕೇವಲ ಬಾಯಿ ಮಾತಿನ ಹೊಗಳಿಕೆಯಿಂದ ಪೌರ ಕಾರ್ಮಿಕರ ಬದುಕು ಹಸನವಾಗುವುದಿಲ್ಲ. ನ್ಯಾಯಬದ್ಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಹಾಗೂ ನಾಗರಿಕರು ಪೌರ ಕಾರ್ಮಿಕರ ಸಮುದಾಯವನ್ನು ಮಾನವೀಯತೆ ಮತ್ತು ಅಂತಃಕರಣದಿಂದ ಕಂಡಾಗ ಮಾತ್ರ ನಮ್ಮಗಳ ಸೇವೆ ಮತ್ತು ಶ್ರಮ ಗೌರವಕ್ಕೆ ಬಂದಂತಾಗುತ್ತದೆ. ರಾಜ್ಯ ಸರ್ಕಾರವು ಕರ್ನಾಟಕ ಸರ್ಕಾರಿ ನೌಕರರಿಗೆ ನೀಡಲಾಗಿರುವ ಆರೋಗ್ಯ ಸಂಜೀವಿನಿ ಯೋಜನೆ ಸ್ವಾಗತಾರ್ಹ. ಈ ಕರ್ನಾಟಕ ಸರ್ಕಾರವನ್ನು ನನ್ನೆಲ್ಲ ಪೌರ ಕಾರ್ಮಿಕರ ಪರವಾಗಿ ಚಪ್ಪಾಳೆ ಮುಖಾಂತರ ಅಭಿನಂದಿಸುತ್ತೇನೆ. ಆದರೆ ನನ್ನ ಪೌರ ಕಾರ್ಮಿಕರ ತಮ್ಮ ಆರೋಗ್ಯವನ್ನು ಕಳೆದುಕೊಂಡು ಇಡೀ ಊರನ್ನೆಲ್ಲ ಬಾಚಿ ಬಳಿದು ಸ್ವಚ್ಛಗೊಳಿಸಿ ಜನರ ಆರೋಗ್ಯವನ್ನು ಕಾಪಾಡುವ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಪೌರ ಸೇವಾ ನೌಕರರಿಗೂ ಸಹ ಜಾರಿಗೊಳಿಸುವ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಬಹಳ ದಿನಗಳಿಂದ ಸಾರ್ವಜನಿಕರ ಬೇಡಿಕೆಯಾದಂತಹ ವಲಯ ಕಚೇರಿಗಳನ್ನು ಸ್ಥಾಪಿಸಲಾಗಿದ್ದು, ಹಲವು ವಲಯ ಕಚೇರಿಗಳಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲೇ ಪರಿಹರಿಸುವ ಕಾರ್ಯವು ಸಾರ್ವಜನಿಕ ಮೆಚ್ಚುಗೆಗೆ ಪಾತ್ರವಾಗಿರುತ್ತದೆ. ಈ ಕಾರ್ಯವನ್ನು ಮೆಚ್ಚಿ ಒಬ್ಬ ಸೀನಿಯರ್ ಸಿಟಿಜನ್ನು ಮಹಾನಗರ ಪಾಲಿಕೆಗೆ ಪತ್ರವನ್ನು ಬರೀತಾರೆ. ಆ ಪತ್ರದ ಒಕ್ಕಣಿಕೆಯನ್ನು ತಮಗೆ ಓದ್ತೇನೆ. ಮಾನ್ಯರೇ, ರಾಮಕೃಷ್ಣ ಭಟ್ ಮಾಡುವ ನಮಸ್ಕಾರ. ನಮ್ಮ ಈ ಪ್ರಾಪರ್ಟಿ ಕೆಲಸವನ್ನು ಏನು ಫಲಾಪೇಕ್ಷೆ ಇಲ್ಲದೆ ಕೇವಲ 4 ನಿಮಿಷದಲ್ಲಿ ಮುಗಿಸಿಕೊಟ್ಟಿದ್ದೀರಾ. ದಿನಾಂಕ 17 ಸೆಪ್ಟೆಂಬರರ ಸಂಜೆ ಮುಗಿಸಿಕೊಟ್ಟಿದ್ದು, ನಾನು ಮರುದಿನ ಬೆಳಗ್ಗೆ ಮುಖ್ಯ ಕಚೇರಿಯಲ್ಲಿ ಪ್ರಿಂಟ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ ನಿಮಗೆ ನನ್ನ ಧನ್ಯವಾದಗಳು. ಈ ವಿಷಯ ನಮಗೆ ತಿಳಿಸಿ ದಾಖಲಿಸಲು ಕಾರಣವೂ ಇದೆ. ಮತ್ತೆ ಮುಂದೆ ಬರೀತಾರೆ, ನಮ್ಮಂಥ ಸಾಮಾನ್ಯ ಜನರು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಸಿಕೊಳ್ಳುವುದು ಅಸಾಧ್ಯ ಅಂತ ನಂಬಿರುತ್ತೇನೆ. ಗಣ್ಯ ವ್ಯಕ್ತಿಗಳು ಶಿಫಾರಸು ಮಾಡಿದರೆ ಮಾತ್ರ ಕೆಲಸ ಆಗುತ್ತದೆ ಅಂತ ತಿಳಿದಿರುತ್ತೇವೆ. ಮಧ್ಯವರ್ತಿಗಳ ಹಾವಳಿಗೆ ತುತ್ತಾದರೆ ನಮ್ಮ ಕೆಲಸ ಆಗುತ್ತದೆಯೋ ಎಂದು ಭಾವಿಸಿರುತ್ತೇವೆ. ಫೋಟೋ ತೆಗೆದುಕೊಂಡು ಹೋದವರು, ಮಾಹಿತಿಯನ್ನು ಗಣಕಯಂತ್ರದಲ್ಲಿ ತುಂಬಿದವರು, ಎಲ್ಲವನ್ನು ಮೇಲುಸ್ತುವಾರಿ ಮಾಡುತ್ತಾ ಮಂಜೂರು ಮಾಡಿದ ತಾವು ಯಾವುದೇ ಸಂದರ್ಭದಲ್ಲಿ ಏನನ್ನು ಅಪೇಕ್ಷಿಸಲಿಲ್ಲ. ಇದು ನಮಗೆ ಆಶ್ಚರ್ಯ ಮಾಡಿದಷ್ಟೇ ಅಲ್ಲ, ತಮ್ಮ ಮೇಲೆ ಹೆಮ್ಮೆ ಪಡುವಂತೆ ಮಾಡಿದೆ. ತಮ್ಮ ವಿನೋಬನಗರ ಕಚೇರಿ ಮಾತ್ರ ಹೊಸದಲ್ಲ, ತಮ್ಮ ಕಚೇರಿ ವಾತಾವರಣವೂ ಸಹ ಗ್ರಾಹಕರ ಸ್ನೇಹಿ ಆಗಿರುವುದು ಖುಷಿಯ ವಿಚಾರ. ಕಚೇರಿಯಲ್ಲಿ ಸ್ವಾಗತ ಕೋರಿ ಸಂಬಂಧಪಟ್ಟ ಕಾರ್ಯಕರ್ತರ ಹತ್ತಿರ ಕಳಿಸಿಕೊಡುವ ರಿಲೇಷನ್ಶಿಪ್ ಮ್ಯಾನೇಜರ್ ಅವರ ಪಾತ್ರ ನಗಣ್ಯದ್ದಲ್ಲ. ಅವರಿಗೆ ನಮ್ಮ ಅಭಿನಂದನೆಗಳು. ತಮ್ಮ ಕಾರ್ಯವೈಖರಿ ಇಲಾಖೆಗೆ ಒಳ್ಳೆಯ ಹೆಸರು ತರುವುದಷ್ಟೇ ಅಲ್ಲ, ಸಾಮಾನ್ಯ ನಾಗರಿಕರು ಸಹ ನೆಮ್ಮದಿಯ ಉಸಿರಾಡುವುದು ಸಾಧ್ಯ. ತಮ್ಮ ವೈಯಕ್ತಿಕ ಜೀವನ, ಕಚೇರಿ ಜೀವನ ಉತ್ತುಂಗಕ್ಕೆ ಏರಲಿ ಅಂತ ನಮ್ಮ ಹಾರೈಕೆ. ತಮಗೆ ಧನ್ಯವಾದಗಳು. ರಾಮಕೃಷ್ಣ ಭಟ್, PNT ಕಾಲೋನಿ, ಶಿವಮೊಗ್ಗ. ಈ ನನ್ನ ನೌಕರರು ಸಮರ್ಪಕವಾಗಿ ಸಾರ್ವಜನಿಕರ ಕೆಲಸಗಳನ್ನು ತ್ವರಿತವಾಗಿ ನಿರ್ವಹಿಸಲು ಕಾಲಕಾಲಕ್ಕೆ ಮಾರ್ಗದರ್ಶನ, ಬುದ್ಧಿಮಾತು, ಸಿಟ್ಟಿನಿಂದ ತೀಡಿ ತಿದ್ದಿದ ನಮ್ಮ ನೆಚ್ಚಿನ
ನಮ್ಮ ನೆಚ್ಚಿನ ಮಾನ್ಯ ಆಯುಕ್ತರವರಿಗೆ ಸಮಸ್ತ ಎಲ್ಲ ನೌಕರರ ಪರವಾಗಿ ಸಂಘವು ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತದೆ. ಮಾನ್ಯ ಶಾಸಕರೇ ಹಾಗೂ ನಮ್ಮ ನೆಚ್ಚಿನ ಮಾನ್ಯ ಆಯುಕ್ತರವರಿಗೆ ನಾನು ನಮ್ಮ ಏನು ಬೇಡಿಕೆಗಳ ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ಪೌರ ಕಾರ್ಮಿಕರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸುವುದು, ಅವರಿಗಾಗಿ ಪ್ರತ್ಯೇಕ ವೇತನ ಮಂಡಳಿ ರಚಿಸಬೇಕು ಎಂಬ ಹೋರಾಟವು ನಿರಂತರವಾಗಿ ನಡೆಯುತ್ತಿರುವುದು ವಿಪರ್ಯಾಸವೇ ಸರಿ. ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಒಟ್ಟು 1610 ಹುದ್ದೆಗಳು ಸೃಜನಿಸಿದ್ದು, ಕಾಯಂ ಮತ್ತು ಹೊರಗುತ್ತಿಗೆ ನೌಕರರು ಸೇರಿ 180 ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದು, 530 ನೌಕರರ ಕೊರತೆ ಇದ್ದು, ಹಾಲಿ ನಿರ್ವಹಿಸುತ್ತಿರುವ ನೌಕರರ ಮೇಲೆ ಹೆಚ್ಚಿನ ಹೊರೆಯಿಂದ ಸಾರ್ವಜನಿಕರ ಸೇವೆಯನ್ನು ತ್ವರಿತವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತಿರುವುದಿಲ್ಲ. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಪೌರ ಕಾರ್ಮಿಕ ದಿನಾಚರಣೆಯಲ್ಲಿ ಭಾಗಿಯಾಗಿರುವಂತಹ ಸಚಿವರು, ಶಾಸಕರು ಹಾಗೂ ಸಂಸದರು ಸರ್ಕಾರದೊಂದಿಗೆ ಚರ್ಚಿಸಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸಹಕಾರಿಗಳಾಗುತ್ತೀರಾ ಎಂದು ನಂಬಿರುತ್ತೇನೆ. ನೇರ ಪಾವತಿ ಯೋಜನೆಯಡಿ ನೇಮಕಗೊಂಡಿರುವ ಗುತ್ತಿಗೆ ಪೌರ ಕಾರ್ಮಿಕರನ್ನು ರೋಸ್ಟರ್ ಪದ್ಧತಿಯಿಂದ ಹೊರತುಪಡಿಸಿ ಕಾಯಂ ಮಾಡಬೇಕೆಂದು ಮಾನ್ಯ ಆಯುಕ್ತರಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ. 20 ವರ್ಷಗಳಿಗಿಂತ ಹೆಚ್ಚಿನ ಕಾಲ ಸೇವೆ ಸಲ್ಲಿಸುತ್ತಾ ಬಾಕಿ ಉಳಿದಿರುವ 2 ಜನ ದಿನಗೂಲಿ ಕಾರ್ಮಿಕರನ್ನು ಸಹ ಕಾಯಂಗೊಳಿಸಬೇಕೆಂದು ಮಾನ್ಯ ಆಯುಕ್ತರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಒಳಚರಂಡಿ ಕಾರ್ಮಿಕರು, ಲೋಡರ್ಸು, ಕ್ಲೀನರ್ಸು, ಡ್ರೈವರ್ಸು, ಕಂಪ್ಯೂಟರ್ ಆಪರೇಟರ್ಸು, ಗಾರ್ಡನರ್ಸು, ನೀರು ಸರಬರಾಜು ಸಹಾಯಕರುಗಳನ್ನು ನೇರ ಪಾವತಿ ಮಾಡಿಕೊಳ್ಳಲು ಸಭೆಯಲ್ಲಿ ಉಪಸ್ಥಿತಿರುವಂತಹ ಸಚಿವರು, ಸಂಸದರು ಹಾಗೂ ಶಾಸಕರು ಹಾಗೂ ಆಯುಕ್ತರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಭಾಳ ಪ್ರಮುಖವಾದಂಥ ವಿಷಯ, ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆ ಹಾಗೂ ಪಾಲಿಕೆಯ ಕಲ್ಯಾಣ ಭವನದ ಕಾಮಗಾರಿ ಪ್ರಗತಿಯಲ್ಲಿದ್ದು, ತ್ವರಿತವಾಗಿ ಪೂರೈಸಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯಂದು ಉದ್ಘಾಟನೆಗೆ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಗೃಹಭಾಗ್ಯ ಯೋಜನೆಯಿಂದ ಉಳಿದ ಕಾಯಂ ಪೌರ ಕಾರ್ಮಿಕರು, ನೇರ ಪಾವತಿ ಪೌರ ಕಾರ್ಮಿಕರು, ಅಟೆಂಡರ್ಸು, ಹೊರಗುತ್ತಿಗೆ ನೌಕರರು, ಒಳಚರಂಡಿ ಕಾರ್ಮಿಕರು, ಲೋಡರ್ಸು, ಕ್ಲೀನರ್ಸು, ಡ್ರೈವರ್ಸು, ಗಾರ್ಡನರ್ಸು, ಕಂಪ್ಯೂಟರ್ ಆಪರೇಟರ್ಸು, ನೀರು ಸರಬರಾಜು ಸಹಾಯಕರು ಇವರುಗಳಿಗೂ ಸಹ ಗೃಹಭಾಗ್ಯ ಯೋಜನೆಯನ್ನು ವಿಸ್ತರಿಸಲು ನಗರ ವ್ಯಾಪ್ತಿಯ ನವಲೆ ಗ್ರಾಮದಲ್ಲಿ ಲಭ್ಯವಿರುವ ಸರ್ವೆ ನಂಬರ್ 72ರಲ್ಲಿ ಉಳಿದ 4 ಎಕರೆ ಕಂದಾಯ ಭೂಮಿ ಹಾಗೂ ಸರ್ವೆ ನಂಬರ್ 86ರಲ್ಲಿ ಉಳಿದ 5 ಎಕರೆ ಕಂದಾಯ ಭೂಮಿಯನ್ನು ಹಾಗೂ ಇನ್ನೂ ಹೆಚ್ಚುವರಿಯಾಗಿ 11 ಎಕರೆ ಒಟ್ಟು 20 ಎಕರೆ ಕಂದಾಯ ಭೂಮಿಯನ್ನು ನೀಡಿ ಪಾಲಿಕೆ ಬಡಾವಣೆ ನಿರ್ಮಿಸಲು ಈ ಮೇಲ್ಕಂಡ ಎಲ್ಲ ವರ್ಗದ ದುಡಿಯುವ ನೌಕರರ ವಸತಿ ಯೋಜನೆಗಾಗಿ ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಬೇಕಾಗಿ ಮಾನ್ಯ ಸಚಿವರು ಹಾಗೂ ಸಂಸದರು, ಶಾಸಕರುಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಶಿವಮೊಗ್ಗ ನಗರದ ಜನತೆಯ ಕಲ್ಯಾಣಕ್ಕಾಗಿ ನಗರದ ಮೆಗನ್ ಆಸ್ಪತ್ರೆಯ ಆವರಣದಲ್ಲಿರುವ 2 ಎಕರೆ 20 ಗುಂಟೆ ಹೃದಯ ಭಾಗದ ಮಹಾನಗರ ಪಾಲಿಕೆಯ ಭೂಮಿಯನ್ನು ಕ್ಯಾನ್ಸರ್ ಆಸ್ಪತ್ರೆಗೆ ನೀಡಲಾಗಿದ್ದು, ಇದೇ ಸಂದರ್ಭದಲ್ಲಿ ಪರ್ಯಾಯವಾಗಿ ಕಂದಾಯ ಭೂಮಿಯನ್ನು ನೀಡುವುದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿರುವುದನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಪೌರ ಕಾರ್ಮಿಕರ ಕಲ್ಯಾಣ ಭವನ ಪೂರ್ಣಗೊಳಿಸಲು ಇನ್ನೂ 4 ಕೋಟಿ ರುಗಳ ಅವಶ್ಯವಿದ್ದು, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಸಚಿವರು, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು, ಸಂಸದರು ತಮ್ಮ ಅನುದಾನದಲ್ಲಿ ನೆರವು ನೀಡಬೇಕಾಗಿ ಸಂಘವು ವಿನಂತಿಸಿಕೊಳ್ಳುತ್ತದೆ. ಮಹಾನಗರ ಪಾಲಿಕೆಯ ಮಹತ್ವಾಕಾಂಕ್ಷೆಯಾದ ಯೋಜನೆಯಾದ ತಾಳಿ ಭಾಗ್ಯ ಯೋಜನೆಯನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಾದ ಒಳಚರಂಡಿ ಕಾರ್ಮಿಕರು, ಲೋಡರ್ಸು, ಕ್ಲೀನರ್ಸು, ಡ್ರೈವರ್ಸು, ಕಂಪ್ಯೂಟರ್ ಆಪರೇಟರ್ಸು, ಗಾರ್ಡನರ್ಸು, ನೀರು ಸರಬರಾಜು ಸಹಾಯಕರಿಗೂ ಸಹ ವಿಸ್ತರಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಈ ಬೇಡಿಕೆಗಳನ್ನು ಸರ್ಕಾರವು ಪರಿಗಣಿಸುವ ಮೂಲಕ ಪೌರ ಕಾರ್ಮಿಕರ ಶ್ರಮದ ಬದುಕಿಗೆ ನ್ಯಾಯವನ್ನು ಒದಗಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪೌರ ಕಾರ್ಮಿಕರು
ಈ ಸಮಾಜದ ಬಹುಮುಖ್ಯ ಭಾಗವಾಗಿದ್ದು ಸಮಾಜದ ಆರೋಗ್ಯಕ್ಕಾಗಿ ತಮ್ಮ ಆರೋಗ್ಯವನ್ನೇ ತ್ಯಾಗ ಮಾಡುತ್ತಿದ್ದಾರೆ. ಪೌರಕಾರ್ಮಿಕರ ಬದುಕು ಸಾಸಿವೆ ಕಾಳಿನಷ್ಟು ಸುಖ, ಸಮುದ್ರದಷ್ಟು ದುಃಖದಂತಿದೆ. ಇಂತಹ ಸಮುದಾಯವನ್ನು ಸರ್ಕಾರ ಮತ್ತು ನಾಗರಿಕ ಸಮಾಜ ಗೌರವದಿಂದಲೂ ನ್ಯಾಯಯುತವಾಗಿಯೂ ನಡೆಸಿಕೊಳ್ಳಬೇಕು. ಪೌರಕಾರ್ಮಿಕರ ಘನತೆಯ ಬದುಕೆ ಈ ಸಮಾಜದ ಘನತೆಯಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಗೌರವಿಸಿದಾಗ ಪೌರಕಾರ್ಮಿಕರ ದಿನಾಚರಣೆ ಸಾರ್ಥಕವಾಗುತ್ತದೆ ಎಂದು ಭಾವಿಸುತ್ತೇನೆ. ಬದುಕಿ ಉಳಿಯುವುದೇ ದೊಡ್ಡ ಸಾಧನೆಯಲ್ಲ. ಬದುಕಿ ಉಳಿಯುವ ಅನೇಕ ರೀತಿಗಳಿವೆ. ಆದರೆ ಎಲ್ಲ ಥರದ ಬದುಕು ನಮ್ಮ ಗೌರವ ಹಾಗೂ ಹೆಮ್ಮೆಗೆ ಅರ್ಹವಲ್ಲ. ಒಬ್ಬ ವ್ಯಕ್ತಿಯಾಗಲಿ ಅಥವಾ ಸಮಾಜವಾಗಲಿ ಸುಮ್ಮನೆ ಜೀವಂತವಾಗಿ ಉಳಿಯುವುದಕ್ಕೂ ಘನತೆ ಗೌರವದಿಂದ ಬಾಳಿ ಬದುಕುವುದಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಮಾತುಗಳು ಒಟ್ಟಾರೆ ಮನುಷ್ಯನ ಬದುಕು ಹೇಗೆ ಘನತೆಯಿಂದ ಕೂಡಿರಬೇಕು ಎಂಬುದನ್ನು ಸಾರುತ್ತದೆ. ಇಂತಹದೇ ಘನತೆಯ ಬದುಕನ್ನು ಮುನ್ನಡೆಸಲು ಸಮಾಜ ಕೂಡ ಜವಾಬ್ದಾರಿಯುತ ಮಾನವೀಯತೆಯ ಮನೋಸ್ಥಿತಿಯಿಂದ ನಡೆದುಕೊಳ್ಳಬೇಕು ಎಂದು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಜೈ ಭೀಮ್, ಜೈ ಪೌರಕಾರ್ಮಿಕ. ಪೌರಕಾರ್ಮಿಕರಿಗೆ 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 ಇದೀಗ ಪೌರಕಾರ್ಮಿಕರ ಕುರಿತಾಗಿ ಒಂದು ಕಿರುಚಿತ್ರ ಪ್ರದರ್ಶನ ಇರುತ್ತೆ. ದಯಮಾಡಿ ಎಲ್ಲರೂ ಅದನ್ನು ವೀಕ್ಷಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ.
ಅಷ್ಟೇ ಸ್ವಚ್ಛವಾಗಿ ಇಡೀ ನಮ್ಮ ನಗರವನ್ನು ಕೂಡ ಇಟ್ಕೊಳ್ತಾ ಇದ್ದಾರೆ. ಎಲ್ಲ ಅತಿಥಿ ಗಣ್ಯರು ಅವರಿಗೆ ಒಂದು ಗೌರವವನ್ನು ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮ ನಮ್ಮ ನೌಕರರನ್ನು ಸನ್ಮಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ಹೆಸರು ಕೂಗ್ತೀನಿ, ಅಂತಹ ನೌಕರರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಥಮವಾಗಿ ಪೌರ ಕಾರ್ಮಿಕರ ವಿಭಾಗದಿಂದ ಶ್ರೀಮತಿ ನಾಗರತ್ನಮ್ಮ ಶಂಕರಪ್ಪ, ಎರಡನೇದಾಗಿ ಶ್ರೀ ಗುರುರಾಜು ಗುರುವಯ್ಯ, ಮೂರನೇದಾಗಿ ಶ್ರೀಮತಿ ಲಕ್ಷ್ಮಮ್ಮ ಎನ್ ನರಸಿಂಹಯ್ಯ, ನಾಲ್ಕನೇದಾಗಿ ಅಣ್ಣಪ್ಪ ಹನುಮಂತಪ್ಪ,
ನೇತೃತ್ವದಲ್ಲಿ ನಿರ್ವಹಣೆ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಇದೊಂದು ಅವಿಸ್ಮರಣೀಯವಾದಂಥ ದಿನ ಅಂಥೇಳಿ ನಾನಂತೂ ಭಾವಿಸ್ತೇನೆ. ಈ ಒಂದು ದಿನಾಚರಣೆಗೆ ಒಂದು ತಂಡವಾಗಿ ಕೆಲಸವನ್ನು ನಾವು ಮಾಡಿದ್ದೇವೆ, ಇದು ಯಶಸ್ವಿಗೆ ಆಗಬೇಕು ಅಂಥೇಳಿ. ಇದರ ನೇತೃತ್ವವನ್ನು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಾಗಿರುವಂಥ ಮಾಯಣ್ಣಗೌಡರು ತಗೊಂಡಿದ್ದಾರೆ. ಮಾಯಣ್ಣಗೌಡ್ರ ಬಗ್ಗೆ ನಾನು ಭಾಳ ಹೇಳಬೇಕು ಅಂತೇನಿಲ್ಲ, ಯಾಕೆಂದರೆ ನಿಮಗೆ ಅವರ ಒಡನಾಡಿಗಳು ನೀವೆಲ್ಲರೂ ಕೂಡ. ಅವ್ರು ಇಡೀ ರಾಜ್ಯದೊಳಗಡೆ ಒಂದಷ್ಟು ಸಂಗತಿಗಳಾಗಬೇಕು ಅಂತಾದಾಗ ಎಲ್ಲ ಸಮಿತಿಗಳಿಗೆ ಅವರನ್ನು ಜೋಡಿಸೋ ಒಂದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿದೆ. ಅಂದರೆ ಮಾಯಣ್ಣಗೌಡರ ಕೌಶಲ್ಯತೆ ಅಥವಾ ಮಾಯಣ್ಣಗೌಡರ ಒಂದು ಪರಿಣಿತಿ, ಮಾಯಣ್ಣಗೌಡರಲ್ಲಿರುವಂಥ ಜ್ಞಾನ ಎಷ್ಟಿದೆ ಅಂತೇಳಿ ನಮಗೆ ಗೊತ್ತಾಗತ್ತೆ. ಸೊ ಹೀಗೆ ಅವರು ಇದಕ್ಕೆ ನೇತೃತ್ವ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಪೌರ ಕಾರ್ಮಿಕರ ದಿನಾಚರಣೆ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದಾಗ ರಾಜ್ಯ ಸರ್ಕಾರ ತುಂಬ ಸಂತೋಷ ಆಗಿತ್ತು ನಮಗೆ. ಆ ಸಂತೋಷ, ಸಡಗರ, ಸಂಭ್ರಮ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೊದಲ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆ ಮಾಡಿದಂಥ ದಿನ ಇತ್ತಲ್ಲ, ಅದು ನಮಗೆ ನಿಜವಾಗ್ಲೂ ಕೂಡ ಶಕ್ತಿ ಕೊಟ್ಟಂಥ ಒಂದು ದಿನ. ಅದು ಯಾವ ಅಂಬೇಡ್ಕರ್ ಅವರು ಯಾವುದಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅಂತ ನಿಶ್ಚಯ ಮಾಡಿದ್ರು, ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಒಟ್ಟಾರೆ ಈ ಹಬ್ಬ ಪೌರ ಕಾರ್ಮಿಕರ ದಿನಾಚರಣೆ ವಿಜಯದಶಮಿ ಸಂದರ್ಭದಲ್ಲಿ ಬಂದಿದೆಯಲ್ಲ, ಇದು ನಿಜವಾಗಲೂ ಕೂಡ ಇದೊಂದು ನೆನಪಿನಲ್ಲಿರುವಂಥ ಒಂದು ಸಂದರ್ಭ ಅಂಥೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ತಾಯಿ ಚಾಮುಂಡೇಶ್ವರಿಯ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ನವರಾತ್ರಿ ಪ್ರಾರಂಭ ನಿನ್ನೆಯಿಂದ ಆಯಿತು. ನಿನ್ನೆಯಿಂದ ನವರಾತ್ರಿ ಪ್ರಾರಂಭ ಆಗಿರುವಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ದಸರಾದ ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ದೇವೆ. ನಿನ್ನೆಯಿಂದ ನಡೆದಿದೆ. ಆ ದಸರಾ ಸಂದರ್ಭದೊಳಗಡೆ ಇದು ಪೌರ ಕಾರ್ಮಿಕರ ದಿನಾಚರಣೆ ಬಂದಿದೆ. ಪೌರ ಕಾರ್ಮಿಕರ ದಸರಾನು ಕೂಡ ಹೋದ ಬಾರಿಯಿಂದ ಮಾಡ್ತಾ ಇರೋಂಥದ್ದು ಇದೊಂದು ವಿಶೇಷ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂಥೇಳಿ ನಾನಂತೂ ಭಾವಿಸ್ತೇನೆ. ಮಾಡಬೇಕಾದಂಥ ಕಾರ್ಯಗಳನ್ನು ಮಹಾನಗರ ಪಾಲಿಕೆ ಶಿವಮೊಗ್ಗ ಮಾಡ್ತಾ ಇದೆ, ಶಿವಮೊಗ್ಗ ದಸರಾದ ನೇತೃತ್ವದಲ್ಲಿ. ಇದು ಒಂದು ಭಾಗ. ಯಾಕೆಂದರೆ ಅಂಬೇಡ್ಕರೇ ಹೇಳಿದ್ದಾರೆ ಅನ್ನೋಂಥ ಮಾತನ್ನು ಉಲ್ಲೇಖ ಮಾಡಿದ್ರು. ಯಾವುದು ಈ ದೇಶದ ಅಸ್ಮಿತೆ ಅಂತ ನಾವು ಕರಿತೇವೆ, ಈ ದೇಶದ ಅಸ್ಮಿತೆ ನಮ್ಮ ಸಂಸ್ಕೃತಿ, ಈ ದೇಶದ ಅಸ್ಮಿತೆ ನಮ್ಮ ಪರಂಪರೆ, ಎರಡನ್ನೂ ಕೂಡ ನಾವು ಜೋಡಿಸ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಆ ಸಂದರ್ಭಗಳನ್ನು ನಾವು ಜೋಡಿಸ್ಬೇಕಾಗತ್ತೆ. ಹಾಗಾದಾಗ ಮಾತ್ರ ಇದು ರಾಷ್ಟ್ರವಾಗಿ ಉಳಿಲಿಕ್ಕೆ ಸಾಧ್ಯ ಆಗುವಂಥದ್ದು. ಇದೊಂದು ಸಾಂಸ್ಕೃತಿಕ ರಾಷ್ಟ್ರ ಅಂತ ಕರೆದಿದ್ದೇವೆ ನಾವು ಇದನ್ನು, ಭಾರತವನ್ನು. ಸೊ ಹಾಗಾಗಿ ಅಂಬೇಡ್ಕರ್ ಅವರ ಆಶಯಗಳು ಏನಿತ್ತು ಅದೆಲ್ಲವನ್ನೂ ಕೂಡ ದೇಶದಾದ್ಯಂತ ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲವನ್ನೂ ಕಾನೂನಿನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮನದಾಳದಿಂದ ಮಾಡಿದಾಗ ಮಾತ್ರ ಅನೇಕ ಸಂಗತಿಗಳಿಗೆ ಶಕ್ತಿ ಸಿಗ್ತಾ ಹೋಗುತ್ತೆ. ನಿನ್ನೆ ಒಂದು ಮಾತನ್ನು ನಮ್ಮ ದಸರಾ ಉದ್ಘಾಟನೆ ಮಾಡಿದಂಥ ಸೋಮಶೇಖರ್ ಬಗ್ವಳ್ಳಿ ಅವರು ಲೆಫ್ಟಿನೆಂಟ್ ಕರ್ನಲ್, ಅವರು ಭಾಳ ದೊಡ್ಡ ಕಾರ್ಯವನ್ನು ಮಾಡಿರುವಂಥವ್ರು ಈ ದೇಶದ ಹಿತದೃಷ್ಟಿಯಿಂದ. ಅವ್ರು ನಿನ್ನೆ ಒಂದು ಮಾತನ್ನು ಹೇಳ್ತಾ ಇದ್ರು, ಸೈನಿಕರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೈನ್ಯ ಇವತ್ತು ಗೆಲ್ತಾ ಇದೆ ಅಂತ ಹೇಳಿದ್ರೆ, ಈ ದೇಶದ ಜನ ಸೈನ್ಯಕ್ಕೆ ಕೊಡ್ತಾ ಇರೋಂಥ ಶಕ್ತಿ ಇದೆಯಲ್ಲ, ಅದ್ರ ಪರಿಣಾಮ ನಮ್ಮ ಗೆಲುವನ್ನು ಸಾಧಿಸ್ತಾ ಇದ್ದೇವೆ. ಹಾಗಾಗಿ ಭಾರತದ ಯಾವುದೇ ಒಂದು ತುಂಡನ್ನು ಕೂಡ, ಒಂದು ಭಾಗವನ್ನು ಕೂಡ, ಇದು ಬರೀ ಮಣ್ಣು ಮಾತ್ರ ಅಲ್ಲ, ಇದು ನೆಲ ಮಾತ್ರ ಅಲ್ಲ, ಇದು ಭಾರತ ಭೂಮಿಯ ಮಾತೃಭೂಮಿ ಅಂಥೇಳಿ ಭಾವಿಸಿ ಅದನ್ನು ಉಳಿಸ್ಕೊಳ್ಳೋಂಥ ಕೆಲಸ ಮಾಡ್ತೇನೆ ಅಂತ ಮಾತನ್ನು ಅವ್ರು ಹೇಳಿದ್ರು. ಸೊ ಹೀಗೆ ಪೌರ ಕಾರ್ಮಿಕರು ತಮ್ಮ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇದು ಆರೋಗ್ಯವಂತ ಸಮಾಜ ಆಗಬೇಕು ಅಂಥೇಳಿ. ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ ಕಾನೂನು ತಂದರೆ ಆಗೋದಿಲ್ಲ. ಇದು ಕಾನೂನು ಬೇಡವಾ? ಕಾನೂನು ಬೇಕಾಗತ್ತೆ. ಆದರೆ ಜನಮಾನಸದ ಇದನ್ನು ಬೇರೆಯವರು ಹಾಗೆ ನಾವು ಮಾಡಿದರೆ ಮಾತ್ರ ಇದು ಬಹಳ ಮುಂದಕ್ಕೆ ತೊಗೊಂಡೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂಥೇಳಿ ನಮ್ಮ ನಂಬಿಕೆ ಇದು. ಆ ಹಿನ್ನೆಲೆಯಲ್ಲೇ ಯೋಚನೆ ಮಾಡಿದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೋದ ಬಾರಿ
ಅಥವಾ 11 ವರ್ಷಕ್ಕಿಂತ ಮುಂಚೆ ಮೊದಲ ಬಾರಿ ಕೆಂಪುಕೋಟೆ ಮೇಲೆ ಭಾಷಣ ಮಾಡಿದಂಥ ಸಂದರ್ಭ ಏನಿತ್ತು ಅಂತ ಹೇಳಿದ್ರೆ ಸ್ವಚ್ಛ ಭಾರತದ ಕಲ್ಪನೆಯನ್ನು ಕೊಟ್ಟರು. ಅನೇಕರಿಗೆ ಅನಿಸಿತ್ತು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಮೊದಲ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಏನು ಮಾತಾಡ್ತಾರೆ ಅಂತ ಕೇಳ್ತಾ ಇರಬೇಕಾದ್ರೆ ಸ್ವಚ್ಛ ಭಾರತ ಬಗ್ಗೆ ಅವ್ರು ಹೇಳಿದ್ರು. ಅಂದರೆ ಆರೋಗ್ಯವಂತ ಭಾರತ ಆಗಬೇಕು ಅಂತ ಅಪೇಕ್ಷೆ ಪಟ್ಟರು. ಆವಾಗ ಒಬ್ಬರು ಜಿಲ್ಲಾಧಿಕಾರಿಗಳು ಆಡಿದಂಥ ಮಾತು ನನಗೆ ಇವತ್ತು ಕೂಡ ಬಿಡ್ತಾ ಇದೆ. ನನಗೆ ಕಿವಿನಲ್ಲಿ ಇನ್ನೂ ಮನಸ್ಸಿನೊಳಗಡೆ ಅದಿನ್ನೂ ಹಾಗೇ ಅದು ಒಂದು ಸರಿ ಅವಾಗವಾಗ ನೆನಪು ಮಾಡ್ಕೊಳ್ತಾ ಇರ್ತೇನೆ ನಾನು. ಒಬ್ಬ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಂಥ ಪ್ರಧಾನಮಂತ್ರಿ ಸ್ವಚ್ಛ ಭಾರತ ಆಗಬೇಕು, ಶೌಚಾಲಯಗಳ ನಿರ್ಮಾಣ ಆಗಬೇಕು ಅಂತೇಳಿ ಕರೆ ಕೊಟ್ಟಾಗ ಆ ಡಿ ಸಿಗೆ ಅನ್ನಿಸ್ತಂತೆ, ಜಿಲ್ಲಾಧಿಕಾರಿಗಳಿಗೆ ಒಬ್ಬರಿಗೆ, ನಾನು ಶೌಚಾಲಯ ಕಟ್ಟಲಿಕ್ಕೆ ಡಿ ಸಿ ಆಗಬೇಕಿತ್ತಾ ಅನ್ನೋವಂಥ ಪ್ರಶ್ನೆ ಅವ್ರ ಮನಸ್ಸಲ್ಲಿ ಹೇಳ್ತಂತೆ. ನೋಡಿ ಹೇಗಿದೆ ನಮ್ಮ ಮನಸ್ಸುಗಳಿನ ಪರಿಸ್ಥಿತಿಗಳು. ಹಾಗೆ ಅನ್ನಿಸ್ದಾಗ ಅವರಿಗೆ ಭಾಳಷ್ಟು ಕಡೆ ಅದನ್ನು ಹಂಚ್ಕೊಂಡಿದ್ದಾರೆ ಪಾಪ ಅವರು. ತಪ್ಪೇನಲ್ಲ, ಯಾಕಂದರೆ ಅವ್ರು ಮಾಡಿರುವಂಥದ್ದು ಇಡೀ ಆಡಳಿತ ವ್ಯವಸ್ಥೆ ನೋಡಬೇಕು ಅಂಥೇಳಿ. ಆದರೆ ಪ್ರಧಾನಮಂತ್ರಿ ಶೌಚಾಲಯ ಕಟ್ಟು ನೀನು ಅಂತ ಹೇಳ್ತಿದ್ದಾರೆ ಅಂತೇಳಿ ಹೇಗೆ ಅಂಥೇಳಿ ಆವಾಗ ಆ ಥರದ ಮನಸ್ಸುಗಳಿಗೆ ಒಟ್ಟಿಗೆ ಸೇರಿಸಿ ಯಾಕೆ ಸ್ವಚ್ಛ ಭಾರತ ಕಲ್ಪನೆ ಕೊಟ್ಟಿದ್ದೇನೆ ಅಂಥೇಳಿ ಹೇಳಿದಂಥ ಪರಿಣಾಮ, ಅದ್ರ ಜೊತೆಗೆ ಕೆಲಸ ಮಾಡ್ತಾ ಹೋದಂಥ ಪರಿಣಾಮವಾಗಿ ಆ ಜಿಲ್ಲಾಧಿಕಾರಿಗಳು ಇನ್ನೊಂದು ಕಡೆ ಉಲ್ಲೇಖ ಮಾಡ್ತಾರೆ, ನನ್ನ ಜನ್ಮ ಸಾರ್ಥಕ ಆಯಿತು ಅಂಥೇಳಿ. ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಇಷ್ಟೊಂದು ಸಮಸ್ಯೆ ಇದ್ದಂಥ ದೇಶ ನಾನು ನೋಡಿರಲಿಲ್ಲ. ಮಹಿಳೆಯರು ಶೌಚಕ್ಕೆ ಹೋಗುವಂಥ ವ್ಯವಸ್ಥೆನೇ ಈ ದೇಶದಲ್ಲಿ ಇಲ್ಲದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈ ಕಲ್ಪನೆನೇ ನನಗೆ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಆ ಸಮಸ್ಯೆಗೆ ಪರಿಹಾರವನ್ನು ಮಾನ್ಯ ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿ ಆಲೋಚನೆ ಮಾಡಿ ಈ ದೇಶಕ್ಕೆ ಕರೆ ಕೊಟ್ಟರಲ್ಲ, ನನ್ನ ಮನಸ್ಸು ಬದಲಾವಣೆ ಆಯಿತು. ನಾನು ಅಂದ್ಕೊಂಡಿದ್ದು ತಪ್ಪು ಅಂತ ಅನ್ನಿಸ್ಬಿಡ್ತು ನನಗೆ. ಆದರೆ ಇವತ್ತು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ನಾನೊಬ್ಬ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಅಂಥೇಳಿ. ಅಂದರೆ ಎಲ್ಲರ ಮನಸ್ಸನ್ನು ಬದಲಾವಣೆ ಮಾಡಿ ಒಟ್ಟು ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಾದರೆ ನಾವೆಲ್ಲರೂ ಒಟ್ಟಾಗಿ ಯೋಚನೆಯನ್ನು ಮಾಡಬೇಕಾಗತ್ತೆ, ಒಟ್ಟಾಗಿ ಕಾರ್ಯವನ್ನು ಮಾಡಬೇಕಾಗತ್ತೆ. ಆ ಒಂದು ಹೊಸ ದಿಕ್ಕಿಗೆ ಶಕ್ತಿ ಕೊಡ್ತಾ ಇರೋಂಥದ್ದು ಕೂಡ ನಮ್ಮ ಮಹಾನಗರ ಪಾಲಿಕೆ, ನಮ್ಮ ಮಾಯಣ್ಣಗೌಡರು ಅಂತೇಳಿ ನಾನು ಭಾವಿಸ್ತೇನೆ. ಅನೇಕ ಸಂಗತಿಗಳಿದೆ, ನಾನು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಯಾಕೆಂದರೆ ಇದು ಒಂದು ಭಾಗ, ಇದು ನಾವು ಮಾಡಲೇಬೇಕು. ಗಾಂಧೀಜಿಯವರೇ ನಿಮ್ಮನ್ನು ಹರಿಜಾಗದಲ್ಲಿ ಅಂದರೆ ದೇವರ ಸ್ಥಾನದಲ್ಲಿ ನಿಂತು ನಿಮ್ಮನ್ನು ಗೌರವಿಸಬೇಕು ಅಂಥೇಳಿ ಈ ದೇಶಕ್ಕೆ ಕರೆ ಕೊಟ್ಟಿದ್ದರು. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಪೌರ ಕಾರ್ಮಿಕರ ಪಾದ ತೊಳೆದ ನೀರನ್ನು ಕುಡಿಯೋದ್ರ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಮಾಡೋ ಕೆಲಸವನ್ನು ಅವರು ಮಾಡ್ತಾರೆ. ಈ ದೇಶದ ಒಂದು ಹಿನ್ನೆಲೆಯಲ್ಲಿ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಅಂಥೇಳಿ ಇವತ್ತು ಕೂಡ ನಾವು ಆ ಕಾರ್ಯವನ್ನು ಮಹಾನಗರ ಪಾಲಿಕೆಯ ನೇತೃತ್ವದೊಳಗಡೆ ಮಾಯಣ್ಣಗೌಡರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಎಲ್ಲರ ಸಾಂಕೇತಿಕವಾಗಿ ಇಬ್ಬರು ಹೆಣ್ಣುಮಕ್ಕಳನ್ನು ತಾಯಂದ್ರ ಸ್ಥಾನದಲ್ಲಿ ಕೂರಿಸಿ ಅವರನ್ನು ಪೂಜೆ ಮಾಡಿದ್ವಿ ನಾವು ಇವತ್ತಿನ ದಿನ. ಅವ್ರ ಮೇಲೆ ಪುಷ್ಪಾರ್ಚನೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಇದು ಸುಮ್ಮನೆ ಏನೂ ಅಲ್ಲ, ಇದರೊಳಗಡೆ ಭಾವನೆಗಳಿದೆ, ಅಡಕ ಆಗಿದೆ, ಇದರೊಳಗಡೆ ಅನೇಕ ಸಂಗತಿಗಳು ಅಡಕೆ ಆಗಿದೆ. ಇದರೊಳಗಡೆ ಎಲ್ಲರ ಪರವಾಗಿ ಸುಮಾರು 600-700 ಜನರ ಪರವಾಗಿ ಇವತ್ತಿನ ದಿವಸ ಇಬ್ಬರು ಹೆಣ್ಣುಮಕ್ಕಳನ್ನು ಕೂರಿಸಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಇದರ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕು ನಾವು. ಕಲ್ಪನೆ ಬಂದಿದೆಯಲ್ಲ ಈ ಮಹಾನಗರ ಪಾಲಿಕೆಯ ನೇತೃತ್ವಕ್ಕೆ, ಇದರ ಬಗ್ಗೆ ನಾವು ಆಲೋಚನೆಯನ್ನು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸಾಂಕೇತಿಕವಾಗಿ ಅವರಿಬ್ಬರನ್ನು ಮಾಡಿದ್ದೇವೆ. ಪೌರ ಕಾರ್ಮಿಕರ ಇಡೀ ವೃಂದಕ್ಕೆ ನಾನು ಹಾರ್ದಿಕವಾದಂಥ ಅಭಿನಂದನೆಗಳನ್ನು, ಗೌರವವನ್ನು ನಾನು ಸಮರ್ಪಣೆ ಮಾಡುತ್ತೇನೆ. ಎಲ್ಲರೂ ಮಾಡಬೇಕಾದಂಥ ಕಾರ್ಯ ಇದು. ಅನೇಕರು ಅನೇಕ ಥರದ ಮಾತಾಡ್ತಾರೆ, ಅಪಮಾನಗಳನ್ನು ಸಹಿಸ್ಕೊಂಡಿದ್ದೇವೆ ನಾವು. ಯಾಕೆಂದರೆ ಬರೋದೇ ಇಲ್ಲ ಕಣ್ರಿ, ದಸರಾ ದಿನ ಬಂದುಬಿಡ್ತಾರೆ, ದಸರಾ ಸಂದರ್ಭ ಬರ್ತಾರೆ, ಹಣ ಕೇಳ್ತಾರೆ. ಆ ಥರ ಯಾರ್ಯಾರು ಆ ಥರದ ಪ್ರಶ್ನೆಗಳನ್ನು ಹೇಳಿದ್ದಾರೆ ಅವರೆಲ್ಲರಿಗೂ ಒಂದು ಕರೆಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಏನು ಅಂತ ಹೇಳಿದ್ರೆ, ಅತ್ಯಂತ ಸ್ವಾಭಿಮಾನದ ಬದುಕನ್ನು ಬಾಳ್ತಾ ಇರೋಂಥದ್ದು ಪೌರ ಕಾರ್ಮಿಕರು. ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಅಂಥೇಳಿ. ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಅಕಸ್ಮಾತ್ ನಿಮ್ಗೆ ಏನೋ ಸಹಕಾರ ಕೇಳಿದ್ರೆ ಕೊಡಲಿಕ್ಕೆ ಸಾಧ್ಯ ಇದ್ದರೆ ಕೊಡಬೇಕು. ಇಲ್ಲದೆ ಹೋದರೆ ಅವರಿಗೆ ಅಪಮಾನ ಮಾಡುವಂಥ ಅರ್ಹತೆ, ಯೋಗ್ಯತೆ ಯಾವುದೇ ನಾಗರಿಕ ಸಮಾಜಕ್ಕೆ ಇಲ್ಲ ಅನ್ನೋಂಥ ಸಂಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಷ್ಟಕ್ಕೆ ಆಗಬೇಕು ನಾವು. ನಿಮ್ಮ ಮನೆಯ ಎಲ್ಲ ಸಂಗತಿಗಳು ಕೊಳಕು ಏನು ಹೊರಗಡೆ ಕಳಿಸ್ತೀರಿ ಅದೆಲ್ಲದನ್ನು ತೊಳಿಲಿಕ್ಕೆ ಸಿದ್ಧರಾಗಿ ನಿಂತಿರುವಂಥ ಸೇವಕರವರು, ಅವ್ರ ಬಗ್ಗೆ ಹೇಗಿರಬೇಕು ನಮ್ಮ ಭಾವನೆಗಳು, ಗೌರವಗಳು. ಇದನ್ನು ಅರ್ಥ ಮಾಡ್ಕೊಂಡು ನಾಗರಿಕ ಸಮಾಜ ಇವತ್ತಿನ ದಿವಸ ಈ ಕಾರ್ಯಕ್ಕೆ ಶಕ್ತಿಯನ್ನು ಕೊಡಬೇಕಾಗತ್ತೆ.
ಹಾಗಾಗಿ ಪೌರ ಕಾರ್ಮಿಕರ ದಿನಾಚರಣೆ ಬಂದಿದೆ ಅಂತ ಹೇಳಿದ್ರೆ ನಿಜವಾಗಲೂ ಕೂಡ ಗಾಂಧೀಜಿಯವರ ಕನಸು ನನಸಾಗ್ತಿದೆ ಅಂತೇಳಿ ನಾನಂತೂ ಭಾವಿಸ್ತೇನೆ. ಹೀಗೆ ಕಾರ್ಯವನ್ನು ಮಾಡ್ತಾ ಇದ್ದೇವೆ, ಮಾಡೋಣ. ನಿಮಗೊಂದಷ್ಟು ಕಷ್ಟಗಳಿದೆ, ನಾನಿಲ್ಲ ಅಂತ ಹೇಳಲ್ಲ. ಆ ಕಷ್ಟ ಪರಿಹಾರ ದಿನಗಳು ಕೂಡ ಹತ್ತಿರದಲ್ಲಿ ಬಂದಿದೆ. ಈ ಹಿಂದೆ ಒಂದು ತೀರ್ಮಾನ ಮಾಡಿತ್ತು ನಗರಸಭೆ, ಮಹಾನಗರ ಪಾಲಿಕೆ, ಏನು ಅಂತ ಹೇಳಿದ್ರೆ ಒಂದು ಬಡವರಿಗೆ ಸೂರು ಕೊಡಬೇಕು ಅಂಥೇಳಿ. ಈ ಕಲ್ಪನೆಯೇ ಬಹಳ ಅದ್ಭುತವಾದಂಥ ಕಲ್ಪನೆ. ಆದರೆ ದುರಾದೃಷ್ಟ, ಅದು ಯಾಕೆ ತಡ ಆಯಿತೋ, ನಮ್ಮ ಕೈಯಲ್ಲೂ ಇಲ್ಲದೇ ಇರೋಂಥ ರೀತಿಯಲ್ಲಿ ತಡ ಆಗ್ತಾಯಿತ್ತು. ಏನೇನೋ ಸಂಗತಿಗಳು ಅಡ್ಡ ಬರ್ತಾಯಿತ್ತು. ಇವತ್ತು ಅದೆಲ್ಲವನ್ನು ದೂರ ಮಾಡಿ ನಮ್ಮ ಮಾಯಣ್ಣಗೌಡರು ಮತ್ತು ಅವರ ತಂಡ, ಇಲ್ಲಿ ನಮ್ಮ ಭರತ್ ಕೂತಿದ್ದಾರೆ, ಮಾಯಣ್ಣಗೌಡರು, ಭರತ್, ನಾನು ಮತ್ತು ನಮ್ಮೆಲ್ಲ ಅಧಿಕಾರಿಗಳು, ಇಂಜಿನಿಯರ್ಸು, ಒಟ್ಟಿಗೆ ಪ್ರಿಯಾ ಮೇಡಮ್ ಇಲ್ಲಿದ್ದಾರೆ, ಅದರ ಜವಾಬ್ದಾರಿ ತೊಗೊಂಡಿದ್ದಾರೆ. ಏನಾರು ಮಾಡಿ ಇದನ್ನು ಮುಗಿಸ್ಕೊಡ್ಬೇಕು ಅಂತ ಯೋಚನೆ ಮಾಡಿದಾಗ ತೀರ್ಮಾನ ಆಗಿದೆ. ಒಂದು ಮಾತನ್ನು ನಮ್ಮ ಮಾನ್ಯ ಅಧ್ಯಕ್ಷರಿಗೆ ನಾನು ಇವತ್ತಿನ ಸರಿ ಹೇಳ್ತಾ ಇದ್ದೇನೆ, ಏಪ್ರಿಲ್ 14 ಮಾಡಿ ಅಂತ ಸಲಹೆ ಕೊಟ್ರಿ, ಸ್ವಲ್ಪ ಕಷ್ಟ ಆಗ್ಬೋದು. ಮೇ 31 ಅಂತ ತೀರ್ಮಾನ ಮಾಡಿದ್ದೇವೆ, ನಿಮ್ಮ ಕೈಗೆ ಬೀಗ ಕೊಡುವಂಥ ಕೆಲಸವನ್ನು. ಅದಕ್ಕೆ ನಾವು ಮಾಡ್ತೇವೆ. ಯಾವುದೇ ರೀತಿಯ ಅಡ್ಡಿ ಆತಂಕಗಳಿದೆ ಅದನ್ನು ಮಾಡ್ತೇವೆ. ಈಗಾಗಲೇ ಕೆಲಸ ಹೇಗೆ ನಡೀತಿದೆ ಅಂಥೇಳಿ ಇನ್ನೊಂದು ಸರಿ ಬೇಕಾದ್ರೆ ನೋಡ್ಕೊಂಬರೋಣ. ನಾವು ಅವತ್ತು ಹೋಗಿ ಬಂದ ಮೇಲೆ ಅಲ್ಲಿಂದ ಮುಂದಕ್ಕೆ ಹೋಗದೆ ಹೋದರೆ ನಮಗೆ ಅನುಮಾನ ಇತ್ತು. ಆದರೆ ಭರತನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭರತ್ ಮಾಯಣ್ಣಗೌಡರು ಏನು ಹೇಳಿದ್ದಾರೆ ಅದಕ್ಕೆ ತಕ್ಕಂತೆ, ಅವರ ಆದೇಶಕ್ಕೆ ತಕ್ಕಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೌರ ಕಾರ್ಮಿಕರ ಕಲ್ಯಾಣ ಭವನದ ಬಗ್ಗೆ ಚರ್ಚೆ ನನಗೆಲ್ಲ ಯಾಕೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ, ಒಂದು ನಾವು ತಂದಂಥ ಯೋಜನೆಗಳು ನಮ್ಮ ಕಾಲಕ್ಕೆ ಮುಗಿಲಿಲ್ಲ ಅಂತ ಹೇಳಿದ್ರೆ ಹೇಗೆ ಅಂಥೇಳಿ. ಇವತ್ತಿನ ಇಡೀ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಯೋಜನೆಗಳು ಯಾವತ್ತು ಶುರು ಆಗಬೇಕು, ಯಾವತ್ತು ಮುಗಿಬೇಕು ಅಂತ ನಿರ್ಣಯ ಆಗುವಂಥ ದಿನಾಂಕಗಳಲ್ಲಿ ಮುಗಿಸ್ತಾ ಇದ್ದೇವೆ. ಇದು ಯಾಕೋ ಏನೋ ಒಂದು ಸ್ವಲ್ಪ ಹೇಗೆ ಇದನ್ನು ಹೇಳಬೇಕು ಅರ್ಥ ಆಗ್ತಿಲ್ಲ. ಆದರೆ ಎಲ್ಲವನ್ನು ಮನಗೊಂಡಂಥ ನಮ್ಮ ತಂಡ ಇದಕ್ಕೆ ಸರಿಯಾದಂಥ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಪೌರ ಕಾರ್ಮಿಕರ ಭವನನೂ ಕೂಡ ಮೇ 31 ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ ನಾವು. ಮೇ 31 ಇದನ್ನು ಮಾಡ್ತೇವೆ. ಉಳಿದಂಥ ಸಂಗತಿಗಳನ್ನು ಹೇಳಿದ್ದೀರಾ. ನಮಗೆ ನೌಕರರ ಸಮಸ್ಯೆ ಇದೆ, ಎಲ್ಲರ ಮೇಲೂ ಎಲ್ಲ ಕೆಲಸಗಳು ನಾವೇ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಸರ್ಕಾರದ ಜೊತೆ ನಾನು ಮಾತುಕತೆ ಮಾಡ್ತೇನೆ. 10 ಬಾರಿ ನಾವು ಮಾತಾಡಿದ್ದೇವೆ. ಇದಕ್ಕೆ ಸರಿಯಾದಂಥ ಒಂದು ಹೇಗಾದರೂ ಒಂದು, ಯಾಕಂದರೆ ನಾನು ಇವ್ರ ಜೊತೆ ಕೂರಬೇಕು, ಮಾಯಣ್ಣಗೌಡರ ಜೊತೆ ಕೂತ್ರೆ ನನಗೊಂದಷ್ಟು ಮಾಹಿತಿಗಳು ಸಿಗತ್ತೆ ಅಂಥೇಳಿ. ಇದು ಯಾಕಂದರೆ ಇದು ಸರಿಯಾದ ರೀತಿಯಲ್ಲಿ ಮುಂದಕ್ಕೆ ತೊಗೊಂಡು ಹೋಗಬೇಕು ಅನ್ನೋದಾದರೆ, ನಾವು ಮೇಲ್ಗಡೆ ಮಾತಾಡಬೇಕು ಅನ್ನೋದಾದರೆ ಬರೀ ಅರ್ಜಿ ಕೊಟ್ಟರೆ ಉಪಯೋಗ ಆಗೋಲ್ಲ. ಪರಿಹಾರ ನಾವು ಹೇಳಿದ್ರೆ ಒಳ್ಳೆಯದಾಗ್ಬೋದು ಅಂತ. ಪರಿಹಾರ ಎಲ್ಲಿದೆ ಅಂತ ನಂಗೆ ಗೊತ್ತಿದೆ. ಒಂಚೂರು ಮಾಯಣ್ಣಗೌಡ್ರ ಹತ್ರ ಕೂತ್ರೆ ಸಿಗತ್ತೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಪರಿಹಾರ ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ, ಪೌರ ನೌಕರಿಗೆ ಸಂಬಂಧಪಟ್ಟಂಥ ಸಂಗತಿಗಳಿಗೆ ಪರಿಹಾರ ಖಂಡಿತವಾಗ್ಲೂ ಸಿಗತ್ತೆ ಅಂತ ನಾನು ನಂಬ್ಕೊಂಡಿದ್ದೇನೆ. ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಕೂತು ಇದನ್ನು ಪರಿಹಾರ ಮಾಡಿಕೊಡ್ತೇನೆ ಅಂತ ಮಾತನ್ನು ಶತಸಿದ್ಧ ಅನ್ನೋಂಥ ಮಾತಿನ ರೀತಿ ಒಳಗಡೆ ಹೇಳ್ತಾ ಇದ್ದಾನೆ. ಯಾಕೆಂದರೆ ಸರ್ಕಾರ ಇದೆ, ಸರ್ಕಾರಕ್ಕೆ ಕನ್ವಿನ್ಸ್ ಮಾಡಿದೆ ಹೋದರೆ ಸರ್ಕಾರದಿಂದ ಕೆಲಸ ತೊಗೊಳ್ಳೋದು ಕಷ್ಟ ಆಗುತ್ತೆ. ಸರ್ಕಾರಕ್ಕೆ ಕನ್ವಿನ್ಸ್ ಮಾಡೋದು, ಯಾಕಂದರೆ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗದೆ ಆದರೆ ಅಲ್ಲಿ ಒಪ್ಪಿಗೆ ಕೊಡದೆ ಆದರೆ ಆಗೋದಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ತನಕ ತೊಗೊಂಡೋಗ್ಬಿಡ್ಬೋದು. ಅಲ್ಲಿ ಆಗಬೇಕಾದಂಥ ಕಾರ್ಯ ಇದೆಯಲ್ಲ, ಅದನ್ನು ನಾನು ಮಾಯಣ್ಣಗೌಡರು ಸಹಕಾರ ತೊಗೊಂಡು ಮಾಡಬೇಕಾಗತ್ತೆ. ಅದಕ್ಕೆಲ್ಲಿ ಯೋಚನೆ ಮಾಡೋಣ. ಒಟ್ಟಾರೆ ಶಿವಮೊಗ್ಗ ನಗರ ಪಾಲಿಕೆ ಏನು ಯೋಚನೆಗಳನ್ನು ಮಾಡಿದ್ದೇವೆ, ಖಂಡಿತವಾಗ್ಲೂ ಅದನ್ನು ಮುಂದುವರ್ಸ್ಕೊಂಡು ತೊಗೊಂಡೋಗೋಂಥ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಗೆ ಯಾವುದೇ ರೀತಿಯ ಇನ್ನೊಂದು ಸಮಸ್ಯೆ ಇದೆ ಹೇಳ್ತೀನಿ, ಇಲ್ಲಾಂದರೆ ಪರ್ಸನಲಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ. ಹೊಸಮನೆಯಲ್ಲಿ ಒಂದು ಸಮಸ್ಯೆ ಇದೆ. ಹೊಸಮನೆಯಲ್ಲಿರುವಂಥ ಪೌರ ಕಾರ್ಮಿಕರು ಏನು ಜೀವನ ಮಾಡ್ತಾಯಿದ್ದಾರೆ, ಈ ಹಿಂದಿಂದ ಭಾಳಷ್ಟು ಇದನ್ನು ಮಾಡ್ತಾಯಿದ್ದಾರೆ. ಅದಕ್ಕೊಂದು ಪರಿಹಾರ ಹುಡುಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಯಾಕಂದರೆ ಅವ್ರು ಅಲ್ಲಿದ್ದಾರೆ, ಅವರೇನೋ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಮಸ್ಯೆಗಳು ಜಾಸ್ತಿ ಇದೆ. ನಮ್ಮ ಹತ್ರ ಜಾಗ ಇದೆ ಅಲ್ಲಿ, ಅದು ಅವ್ರದ್ದಾ ಅಂತ ಕೇಳಿದ್ರೆ ಅವ್ರದ್ದಲ್ಲ. ಅವ್ರಿಗೆ ಕೊಡಬಾರ್ದಾ ಅಂತ ಹೇಳಿದ್ರೆ ಆ ಪರಿಸ್ಥಿತಿ ಏನಿಲ್ಲ. ಕೊಡಬೇಕು ಅಂತ ಹೇಳಿದಾಗ ಅನೇಕ ಕಾನೂನು ತೊಡಕುಗಳು ಅಡ್ಡ ಬರ್ತಾಯಿದೆ. ಇದನ್ನು ಕೂಡ ಗಂಭೀರವಾಗಿ ಯೋಚನೆ ಮಾಡಿದ್ರೆ ಆ ಹೊಸ ಮನೇಲಿ ವಾಸ ಮಾಡ್ತಿರೋಂಥ ಯಾರು ಪೌರ ಕಾರ್ಮಿಕ ಬಂಧುಗಳಿದ್ದಾರೆ ಅವ್ರ ಜೀವನವೂ ಚೆನ್ನಾಗಿರೋದು. ಯಾಕಂದರೆ ಆ ಮನೆಗಳಿಗೆ ನಾನು ಹೋಗಿರೋನು, ಅಲ್ಲಿ ಪೌರ ಕಾರ್ಮಿಕರು ವಾಸ ಮಾಡ್ತಿರೋಂಥ ಮನೆಗಳಿಗೆ ಹೋಗಿ ನಾವು ನಮ್ಮ ಮಾರುತಿ ಎಲ್ಲ ಅಲ್ಲೇ ವಾಸ ಮಾಡ್ತಿರೋದು. ಅವರೆಲ್ಲ ಒಂದು 8 ಮನೆಗೆ ಅಲ್ಲೇ ಹೋಗಿದ್ದೆ ನಾನು ಆ ಜಾಗದಲ್ಲಿ. ಅವರಿರೋ ಮನೆಗಳನ್ನು ನೋಡಿಬಿಟ್ರೆ ನಿಜವಾಗ್ಲೂ ಕೂಡ ಇನ್ನೂ ಈ ಸ್ಥಿತಿ ಇದೆಯಲ್ಲ ಅಂತ ಅನಿಸುತ್ತೆ. ನೋವಿದೆ ನಮಗೆ. ನೋವಿಗೆ ಪರಿಹಾರ ಹುಡುಕುವಂಥ ಕೆಲಸ ಮಾಡೋದ್ರ ಜೊತೆಗೆ ಇನ್ನಂತೆ ಉಳಿದಂಥ ಸಂಗತಿಗಳು ಏನು ಹೇಳಿದ್ದೀರಾ ಮಾನ್ಯ ಅಧ್ಯಕ್ಷರು ನಮ್ಮ
ಗೋವಿಂದಪ್ಪನವ್ರು ಏನು ಹೇಳಿದ್ದಾರೆ, ಗೋವಿಂದಪ್ಪ ಅಂತ ನಾವು ಯಾವಾಗಲೂ ಕರೀಲ್ಲ, ಗೋವಿಂದಣ್ಣ ಅಂತಲೇ. ಯಾಕೆಂದರೆ ಹಾಗೆ ಅಣ್ಣ ತಮ್ಮಂದ್ರಂಗೆ ಬೆಳೆದಿರೋರು ನಾವು ಯಾವತ್ತೂ ಕೂಡ. ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ, ಖಂಡಿತವಾಗ್ಲೂ ಮಾಡೋಣ. ಅವ್ರ ಸಹಕಾರ, ಆಯುಕ್ತರ ಸಹಕಾರ, ಸಂಬಂಧಪಟ್ಟಂಥ ಅಧಿಕಾರಿಗಳ ಸಹಕಾರ ತಗೊಂಡು ನಿಮ್ಮೆಲ್ಲ ಯೋಗಕ್ಷೇಮವನ್ನು ವಿಚಾರಿಸುವಂಥ ಕೆಲಸನ ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಅದು ಅಂತ ಹೇಳಿದರೆ ಕೂತ್ಕೊಳ್ರಿ, ಯಾಕೆ ಪೌರ ಕಾರ್ಮಿಕರ ವಸತಿ ಭಾಗ್ಯ ಯೋಜನೆ ನಡೀತಾ ಇದೆ, ಅಲ್ಲಿಗೊಂದಷ್ಟು ಹಣದ ಕೊರತೆ ಇದೆ ಅಂತ ಹೇಳಿದರು. ಈ ಬಾರಿ ಸರ್ಕಾರ ನನಗೆ ಡೆವಲಪ್ಮೆಂಟ್ ಹಿನ್ನೆಲೆಯೊಳಗಡೆ ಈ ಬಾರಿ ಮೊದಲನೇ ಬಾರಿಗೆ 2.5 ವರ್ಷದಲ್ಲಿ 25 ಕೋಟಿ ಹಣದಾನ ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ 2 ಕೋಟಿ ರೂಪಾಯಿನ ಅಲ್ಲಿಗೆ ಬೇಕಾಗಿರೋಂಥ ಪೂರಕವಾಗಿ ಕೆಲಸವನ್ನು ಮಾಡಲಿಕ್ಕೆ, ಅಲ್ಲಿರೋಂಥ ಬೇಕಾಗಿರೋಂಥ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅದಕ್ಕೆ ಬೇಕಾಗಿರೋಂಥ ಹಣ 2 ಕೋಟಿ ರೂಪಾಯಿ ಹಣವನ್ನು ಈ ಹಣದಲ್ಲಿ ಕೊಡ್ತೇನೆ ಅನ್ನೋಂಥ ಮಾತನ್ನು ಇವತ್ತು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. 2 ಕೋಟಿ ರೂಪಾಯಿಗಳನ್ನು ಪೌರ ಕಾರ್ಮಿಕರಿಗಾಗಿ ನೀಡ್ತಾ ಇರುವಂತಹ ಸನ್ಮಾನ್ಯ ಶಾಸಕರಿಗೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಅವರಿಗೆ ಧನ್ಯವಾದಗಳು. ಇದೀಗ ಸ್ವಾತಂತ್ರ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸಿದಂತಹ ಪೌರ ಕಾರ್ಮಿಕರಿಗೆ ಸನ್ಮಾನಿಸಲಾಗ್ತಾ ಇದೆ. ಅದನ್ನು ನೆರವೇರಿಸಿಕೊಡ್ಬೇಕಾಗಿ ಶ್ರೀಯುತ ನಾಗೇಂದ್ರ ಪ್ರಸಾದ್ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಸರಿಸಾಟಿಯಾಗಿ ಪರೇಡ್ನಲ್ಲಿ ಭಾಗವಹಿಸಿ ಪಾಲಿಕೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅವ್ರನ್ನ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸುವಂಥದ್ದು ಕಾಯಕ ಅನ್ನೋ ಒಂದು ಭಾವ. ನೀವೇ ಚೆನ್ನಾಗಿ ಕಾಣಿಸ್ತೀರ ಫೋಟೋಗೆ. ನೀಡಿದ್ದಾರೆ, ಔಪಚಾರಿಕವಾಗಿ ಈಗ ನೀಡಿದ್ದೇವೆ. ತಮ್ಮ ಇಂಡಿಯನ್ ಸ್ವೀಟ್ ಹೌಸರ್ಗೆ ಒಂದು ಜೋರಾದ ಚಪ್ಪಾಳೆ. ಹೆಮ್ಮೆಯ ವಿಚಾರ. ಹೋದ ವರ್ಷದಿಂದ ಆಯೋಜಿಸಿದ್ದಾರೆ. ಅದೇ ರೀತಿ ಈ ವರ್ಷವೂ ಸಹ ಈ ದ್ವಿತೀಯ ವರ್ಷ ಪೌರ ಕಾರ್ಮಿಕರ ದಸರಾವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೆರವೇರೋದಕ್ಕೆ ಅನುಕೂಲ ಆಗುತ್ತೆ. ತಾವೆಲ್ಲರೂ ಸಹಕುಟುಂಬ ಸಮೇತ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಪೌರ ಕಾರ್ಮಿಕರ ದಸರಾವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮೆಲ್ಲ ವಹಿಸಿ ಇಡೀ ಮೈಸೂರನ್ನು ಹೊರತುಪಡಿಸಿದರೆ ಅತ್ಯಂತ ವಿಜೃಂಭಣೆಯಿಂದ ದಸರಾ ಕಾರ್ಯಕ್ರಮ ನಡೆಯೋದಕ್ಕೆ ಸಹಕಾರಿಯಾಗಿರುವಂತಹ ಶ್ರೀಯುತ ಎಸ್ ಎನ್ ಚನ್ನಬಸಪ್ಪ ಸರ್ ಅವ್ರಿಗೆ ಪೌರ ಕಾರ್ಮಿಕರ ಪರವಾಗಿ ಇವತ್ತಿನ ಪೌರ ಕಾರ್ಮಿಕರ ದಿನಾಚರಣೆ